ಅತ್ತೆ, ನಾನು ನಮ್ಮಮ್ಮನಿಗೆ ಹುಷಾರಿಲ್ಲ. ಇವತ್ತು ಓದೋಳು ಬರೋದಿಲ್ಲ, ಅಲ್ಲೇ ಇರ್ತೀನಿ. ಅವ್ರಿಗೆ ಸ್ವಲ್ಪ ಜ್ವರ ಬಂದೈತೆ, ಗಾಳಿ ಜಾಸ್ತಿ ಅಲ್ಲ, ಅವರಿಗೆ ತುಂಬ ಜ್ವರ ಬಂದೈತೆ. ಅದಕ್ಕೇ ಅವ್ರಿಗೆ ಕೆಲಸ ಮಾಡ್ಕೊಂಬಕ್ಕಾಗಲ್ಲ, ಅಲ್ಲೇ ಇರ್ತೀನಿ ಅತ್ತೆ. ಹೋಗ್ಬೇಡ ಕಣೆ, ಆಗ್ಲೆಲ್ಲ ತವ್ರ ಮನೆಗೆ ಇಲ್ಲೇ ಐತೆ ಅಂತ ಹೇಳಿ ಆಗ್ಲೆಲ್ಲ ಹೋಗ್ತೀಯಲ್ಲ, ಹೋಗ್ಬೇಡ. ಅದ್ಯಾಕೆ ಹೋಗ್ತೀಯ ನೀನು ತವ್ರ ಮನೆಗೆ? ಅತ್ತೆ, ನಮ್ಮಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ ಹೋಗಲೇಬೇಕು. ನಮ್ಮಮ್ಮನಿಗೆ ಹುಷಾರಿಲ್ಲದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬೇರೆ ಇನ್ನೇನೇನು ಕೆಲಸ ಇದ್ದರೆ ಹೋಗ್ತಾ ಇರಲಿಲ್ಲ, ಹುಷಾರಿಲ್ಲ ಅದಕ್ಕೋಸ್ಕರ. ಆಗ್ಲೆಲ್ಲ ಹೋಗ್ಬಾರ್ದು ಕಣೆ, ಒಂದು ಇಲ್ಲೇ ಐತೆ ತವ್ರ ಮನೆ ಅಂತ ಹೇಳಿ ಆಗ್ಲೆಲ್ಲ ಏನಕ್ಕೆ ಹೋಗ್ತೀಯಾ? ಅಕ್ಕ ಸುಮ್ಮನೆ ಇರ್ರಿ, ಆಗ್ಲೆಲ್ಲ ಏನು ಹೋಗೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಇನ್ನು ನಾನೇನು ಬೇರೆ ಯಾರ ಮನೆಗೆ ಹೋಗ್ತಾ ಇಲ್ಲ, ನಮ್ಮಮ್ಮರ ಮನೆಗೆ ಹೋಗ್ತೀನಿ. ನಮ್ಮಮ್ಮನಿಗೆ ಹುಷಾರಿಲ್ಲ, ನೀವು ನನಗೆ ಅದೆಲ್ಲನ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಸರಿನಾ? ಅತ್ತೆ, ನಾನು ಹೋಗ್ತೀನಿ. ನಿಮ್ಮ ಮಗ ಹೇಳಿದ್ದಾರೆ ನಿಮ್ಮಮ್ಮ ಹುಷಾರಾಗೋವರೆಗೂ ನೀನು ನೋಡ್ಕೊಂಡು ಬಾ ಅಂತ ಹೇಳಿ. ನಿಮ್ಮ ಮಾತೆಲ್ಲ ನಾನು ಕೇಳಲ್ಲ. ಏನೆಲ್ಲ ಕೇಳ್ತಾಳೆ ಅಂತ ಅಂದರೆ ಅದಕ್ಕೇನು ಅರ್ಥನ ಬೇಡವಾ? ಹಂಗೆ ಮಾತಾಡ್ತೀರಾ? ಸಣ್ಣ ಮಕ್ಳು ಮಾಡ್ಕೊಂಡಿದ್ದೀರಾ ನನ್ನೇನು? ಇನ್ನು ಚಿಕ್ಕ ಮಗುನಾ? ಎಲ್ಲ ಏನು ಗೊಂಬೆ ಥರ ಕೋತಿ ಥರ ಆಟ ಆಡಿಸ್ತೀರಾ ನೀವು? ಕಾಫಿ ಕೊಡು ಅಂದರೆ ಕಾಫಿ ಕೊಡಬೇಕು, ನೀರು ಕೊಡೋದ್ರೆ ಒಂದು ನೀರು ಸಮೇತ ತಗೊಂಡು ಕುಡಿಯೋಕ್ಕಾಗಲ್ವ ನಿಮ್ಮ ಯೋಗ್ಯತೆಗೆ? ಇವ್ರು ಬಂದು ಇಲ್ಲಿದ್ದಾರಲ್ಲ, ಏನಕ್ಕ ನಿನಗೊಂದು ಸ್ವಲ್ಪನಾದ್ರೂ ಬಂದಿದ್ದೀನಲ್ಲ ನಾನು, ಒಂದು ಲೋಟ ನೀರಾದ ನೀರು ತಗೊಂಬರೆ ಒಂದು, ನೀರು ತಗೊಂಡ್ಬರೆ ಒಂದು ಅಂತ ಹೇಳಿ ನನ್ನೇನು ಕೋತಿ ಥರ ಕುಣಿಸ್ತೀರಲ್ಲ, ನಿಮ್ಗೊಂದು ಸ್ವಲ್ಪನಾದ್ರೂ ನಾಚಿಕೆ ಆಗಲ್ವಾ? ನಿಮ್ಮ ಯೋಗ್ಯತೆ ಒಂದು ಲೋಟ ನೀರು ತಗೊಂಡು ಕುಡಿಯೋಕ್ಕಾಗಲ್ವಾ? ನನ್ನೇನು ಚಿಕ್ಕ ಮಗು ಥರ ಮಾಡ್ಕೊಂಡಿದ್ದೀರಾ? ಹೇಯ್, ಸರಿಯಾಗಿ ಮಾತಾಡು. ಯಾಕಂಗೆ ಮಾತಾಡ್ತಾ ಇದೀಯಾ? ಅಲ್ಲೇ ಎದ್ರಿಗೆ ಮಾತಾಡೋದು ಕಲ್ಕೊಬಿಟ್ಟ. ಮತ್ತೆ ಎಷ್ಟಂತ ಕೇಳೋಣ? ನಾನು ಬಿಡು, ಇವತ್ತೇನೋ ಬೈತಾರೆ ಬಿಡು, ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಂಡಂಗೆಲ್ಲ ಯಾವಾಗಲೂ ದಿನ ಜಾಸ್ತಿನೇ ಮಾಡ್ತಾ ಇದ್ದೀರಾ ಹೊರ್ತು ನೀವೇನೇನು ಬಿಡು ಹೋಗ್ಲಿ, ಹೋಗಿ ಬರ್ತಾಳಲ್ಲ ಅಂತ ಹೇಳಿ ಒಳ್ಳೆ ಮಾತಲ್ಲಿ ಯಾವತ್ತೂ ಹೇಳ್ತಾ ಇಲ್ಲ. ನನ್ನೇನು ಒಳ್ಳೆ ಕೋತಿ ಥರ ಮಾಡಿಕೊಂಡು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ. ಅಯ್ಯೋ ಎಷ್ಟು ಕೇಳ್ತೀಯ ನಿಮ್ಮ ಪುರಾಣನ? ಕೇಳೋರು ಎಷ್ಟಂತ ಕೇಳ್ತಾರಲ್ಲ, 1 ದಿನ ಕೇಳ್ಬೋದು, 2 ದಿನ ಕೇಳ್ಬೋದು, 3 ದಿನ ಕೇಳ್ಬೋದು, ಬೇಡ 1 ವಾರ 15 ದಿವಸ ಕೇಳ್ಬೋದು. ನಾನು 3 ತಿಂಗಳು ಮದುವೆ ಆಗಿ ಬಂದಾಗಿಂದ 3 ತಿಂಗಳು ಕೇಳ್ತಾ ಇದ್ದೀನಿ ಅಂದರೆ 3 ತಿಂಗಳು ಗಂಟ ಯಾವಳು ಕೇಳ್ತಾಳೆ? ಯಾವಳು ಕೇಳಲ್ಲ. ನಾನು ಆಗತ್ತಿಗೆ ಇನ್ನೂ ಇಷ್ಟು ದಿವಸ ಸುಧಾರಿಸ್ಕೊಂಡಿದ್ದೀನಿ. ಬೇರೆ ಯಾವಳು ಆಗಿದ್ರೆ ಇಷ್ಟೊತ್ತಿಗೆ ಏನೇನು ಆಗೋದು ಅವಂತ್ರ. ನೀವು ನಮ್ಮಮ್ಮನಿಗೆ ಹುಷಾರಿಲ್ಲ ಅಂದ್ರೂ ಹೋಗ್ಬೇಡ ನೀನು ತವ್ರ ಮನೆಗೆ ಅಂತ ಹೇಳ್ತಿರಲ್ಲ, ನಾನು ತಿರುಗಿ ಬೀಳಲಿಲ್ಲ ಅಂದ್ರೆ ನನಗೇನು ಅನ್ಸಲ್ಲ. ಅದಕ್ಕೆ ಮತ್ತೆ ನಾನು ಸರಿಯಾಗಿ ಇವಾಗ ತಿರುಗಿ ಬಿದ್ದಿರೋದು ನಿಮಗೆ. ಇನ್ಮೇಲಿಂದ ನಿಮ್ಮವೇನು ನಡೆಯಲ್ಲ. ನನ್ನ ಗಂಡ ಹೇಳಿದ್ದಾರೆ, ನನ್ನ ಗಂಡಗೆ ಗೊತ್ತು ನಾನೆಂಥವಳು ಅಂತ, ನನ್ನ ಗಂಡ ಎಂಥವ್ರು ಅಂತ ನನಗೆ ಗೊತ್ತು. ನೀವೆಲ್ಲ ನನಗೇನು ಎಲ್ಲ ಹೇಳು ಪುಂಗಿ ಊದೋ ಅಂಥ ಅವಶ್ಯಕತೆ ನನಗಿಲ್ಲ. ಓ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ? ಅಬ್ಬಾ, ಮಂಗ್ಲಿ ಥರ ಇದ್ದವಳು ಏನು ಇಲಿ ಥರ ಇದ್ದವಳು ಹುಳಿ ಥರ ಆಗ್ಬಿಟ್ಟಿದೆಯಲ್ಲಿ. ಯಾರೇ ಹೇಳ್ಕೊಟ್ಟಾರು ನಿನಗೆ ಹಿಂಗೆ ಮಾತಾಡು ಅಂತ ಹೇಳಿ? ನಿಮ್ಮಮ್ಮನ ಮನೆಗೆ ಹೋಗಿ ನಿಮ್ಮಮ್ಮ ಹೇಳ್ಕೊಟ್ಲಾ? ನಿಮ್ಮತ್ತೆ ಹಿಂಗೆ ಮಾತಾಡು ಅಂತ ಹೇಳಿ ನಿಮ್ಮಮ್ಮ ಹೇಳ್ಕೊಟ್ಲಾ? ನೋಡಕ್ಕೆ ಅವಳು ಮಾತಾಡೋದ? ಅತ್ತೆ ಅಂದರೆ ಸ್ವಲ್ಪ ಬೆಲೆ ಗೌರವ ಕೊಡಬೇಕು, ಹಿಂಗೆಲ್ಲ ಮಾತಾಡೋದು. ನಮ್ಮ ಅಕ್ಕ ಹೇಳ್ತಾ ಇರೋದು ಸರಿಯಾಗೈತೆ. ಇಲ್ಲೇ ಐತೆ ಅಂತ ಆಗ್ಲೆಲ್ಲ ಹೋಗ್ಬಾರ್ದು, ಸದ್ರ ತಗೊಂತಾರೆ ಅಂತ ನಿನ್ನೊಳ್ಳೇದಕ್ಕೆ ಹೇಳಿದ್ರೆ ನೀನು ಯಾಕೆ ಹಿಂಗೆ ಮಾತಾಡ್ತೀಯ? ನನಗೆ ಗೊತ್ತೈತೆ ಆಗ್ಲೆಲ್ಲ ಹೋಗ್ಬಾರ್ದು, ಏನಕ್ಕೆ ಹೋಗ್ಬಾರ್ದು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಹುಷಾರಿಲ್ಲ ಅಂತ ಹೋಗ್ತಾ ಇರೋದು. ಇವಾಗ ನಾನೇನಲ್ಲಿ ಏನಪ್ಪ ನಮ್ಮಮ್ಮನಿಗೆ ಅಡುಗೆ ಮಾಡಿಕೊಡ್ತೀನಿ, ನಮ್ಮಮ್ಮ ಅಡುಗೆ ಮಾಡಿದ್ದೆ ತಿಂದು ಬರ್ತೀನಿ, ಅದನ್ನು ಮಾಡ್ಯಾರ ಇದನ್ನು ಮಾಡಿದ್ದಾರೆ ಅಂತ ನಾನೇನು ಹೋಗ್ತಾ ಇಲ್ಲ. ನಮ್ಮಮ್ಮನಿಗೆ ಹುಷಾರಿಲ್ಲ ಅನ್ನೋದಕ್ಕೆ ಹೋಗ್ತಾ ಇದ್ದೀನಿ. ನೀವು ಅತ್ತೆ ಎಲ್ಲೋಡ್ರತ್ತೆ, ನೀನು ಸಣ್ಣ ಪುಟ್ಟದೆಲ್ಲ ಇನ್ಮೇಲಿಂದ ಹೇಳ್ಬೇಡ್ರಿ ನನಗೆ. ನೋಡಿ, ನನಗೂ ಎಷ್ಟಂತ ಸಹಿಸ್ಕೊಳ್ಳೋಣತ್ತೆ. ನಾನು ಮನುಷ್ಯಲೇನೆ, ಅರ್ಥ ಮಾಡ್ಕೋಬೇಕು. ಇವಳು ಮನುಷ್ಯಲೇನೆ, ಆಗ್ಲೆಲ್ಲ ಪದೇ ಹೇಳಿದ್ರೆ ಅವಳಿಗೂ ಬೇಜಾರಾಗುತ್ತೆ ಅಂತ ಹೇಳಿ ನನ್ನೊಳ್ಳೆ ಕೋತಿ ಮಾಡ್ಕೊಂಡು ಕೋತಿ ಥರ ಕುಣಿಸ್ತಾ ಇದ್ದೀರಲ್ಲ, ನೀವೆಂಥವ್ರು ನೀವು? ಗೊತ್ತಿರೋಳು ಯಾರು ಹೋಗಲ್ಲ ಕಣೆ. ಗೊತ್ತಿರೋಳು ಯಾರು ಹೋಗಲ್ಲ. ಅತ್ತೆ, ನೀವು ಇಷ್ಟೊಂದೆಲ್ಲ ಮಾತಾಡ್ತೀರ, ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ನಿಮ್ಮ ಮಗ ಇದ್ದಾಗ ಮಾತಾಡ್ರಿ. ನಿಮ್ಮ ಮಗ ಇದ್ದಾಗ ಒಂದು ಅಂತ ಹೇಳಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತೀರಾ. ನಿಮ್ಮ ಮಗ ಹೋದ್ಮೇಲೆ ಒಂಥರ ಮಾತಾಡ್ತೀರಲ್ಲ, ನೀವು ಯಾಕೆ ಹಿಂಗೆ ಮಾತಾಡ್ತೀರಾ? ನಿಮ್ಮ ಹತ್ರ 2 ಮುಖ ಇದ್ದಾವೆ, ನೀವು 2 ತಲೆ ನಾಗರವಿದ್ದಾಗ ನೀವಿಬ್ರು ಆ ಥರ. ನೀವು ಮಗ ಇದ್ದಾಗ ಒಂಥರ ಮಾತಾಡ್ತೀರಾ, ಮಗ ಇಲ್ದಾಗ ಒಂಥರ ಮಾತಾಡ್ತೀರಾ. ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತಾ ಇದ್ದೀರಾ. ನಾನು ನಾಳೆ ನೋಡ್ತಾ ಇದ್ದೀನಿ. ನಾನು ಎಷ್ಟಂತ ನೋಡೋಣ? ನನಗೂ ನೋಡಿ ಸಾಕಾಗೈತೆ. ಇನ್ಮೇಲಿಂದ ನಿಮ್ಮವೇನು ಪಟಾಕಿ ನನ್ನ ಹತ್ರ ನಡೆಯೋದಿಲ್ಲ ಅಷ್ಟೇ. ನಿಮ್ಮ ಯೋಗ್ಯತೆ ಒಂದು ಲೋಟ ನೀರು ತಗೊಂಡು ಕುಡಿಯೋಕ್ಕಾಗಲ್ಲ. ಇನ್ಮೇಲಿಂದ ನಾನು ಅಡುಗೆ ಮಾಡಿ ಇಟ್ಟಿರ್ತೀನಿ, ಬೇಕಂದರೆ ಹಾಕೊಂಡು ತಿನ್ನಿರಿ. ಹೊಟ್ಟೆ ಹಶ್ವಾದ್ರೆ ಹಾಕೊಂಡು ತಿನ್ನಿರಿ, ಇಲ್ಲ ತಿನ್ನೋಕ್ಕಾಗಲ್ಲ ನಮ್ಗೆ ಹಾಕೊಂಡಂದ್ರೆ ಹಂಗೆ ಮಲ್ಕೊಳ್ರಿ. ನಾನೇನು ಕೇಳಲ್ಲ ಇನ್ಮೇಲೆ. ಅಬ್ಬಾ ನೋಡಿ, ಇವಳೆ ಹೆಂಗಿದ್ದಾಳೆ ಇವಳು? ಅಲ್ಲ, ಇಲಿ ಥರ ಇದ್ದಳು ಹುಲಿ ಥರ ಆಗ್ಬಿಟ್ಟವಳಲ್ಲಿ. ಹೆಂಗಾದ್ಲೆ ಹಿಂಗೆ ಹುಲಿ ಥರ? ನೋಡಕ್ಕ, ನಾನೇನು ಅಂದ್ಕೊಂಡಿದ್ದೆ. ಯಪ್ಪ ಅಮ್ಮ ಮಳೆ ಬಂದು ಬಿಟ್ಟಂಗಾಯ್ತಮ್ಮ, ಹಂಗೆ ಮಾತಾಡ್ಬಿಟ್ಲು. ಅಯ್ಯೋ ದೇವ್ರಿ, ಯಾರಯ್ಯಕ್ಕ ಹಿಂಗೆ ಹೇಳ್ಕೊಟ್ಟವ್ರು ಇವಳಿಗೆ? ಇನ್ಯಾರು ಅವ್ನು ಐದನಲ್ಲ ನಮ್ಮನ ಮನೆಯಾಳ, ನಮ್ಮ ಅಮ್ಮನ ಮಾತೇನು ನೀನು ಕೇಳಬೇಡ ಅಂತ ಹೇಳಿ ಹೇಳ್ಕೊಟ್ಟವ. ತಡಿ, ಅವನಿಗೆ ಈಗ ಗೊತ್ತಾಗಲ್ಲ, ಮುಂದೆ ಅವನ ಮಾತೇ ಕೇಳಲ್ಲ, ಗಂಡ ಅಂತೇಳಿ ಮರ್ಯಾದೆನೇ ಕೊಡಲ್ಲ, ಹಂಗೆ ಮಾಡ್ತಾಳೆ. ಆವಾಗ ಗೊತ್ತಾಗುತ್ತಾ ನನ್ನ ಮಗುಗೆ. ಅಲ್ಲ, ಇವಾಗ ಹಿಂಗೆ ಮಾಡ್ತಾ ಇದ್ದಾನಲ್ಲ, ಹೆಂಡ್ತಿ ಮಾತು ಕೇಳ್ಕೊಂಡು ಕುಣಿತಾ ಅವಳು ಹೇಳ್ದಂಗೆ ಕೇಳ್ತಾನೆ, ಹಂಗೆ ಕೇಳ್ತಾ ಇದ್ದಾನಲ್ಲ ಇವನು.
ನೋಡು ಅವನೇ ಹೇಳಿರೋದು, ಹೋಗು ನಮ್ಮ ಅಮ್ಮನ ಮಾತೇನು ಕೇಳಬೇಡ, ನಮ್ಮ ಅಮ್ಮ ಹೇಳೋದಕ್ಕೆಲ್ಲ ನೀನು ಹಂಗೆ ಕೇಳಬೇಡ, ಅವನೇನ ಮಾಡ್ಕೊಂಬ್ಲೇಳು ಉಂಬಕ್ಕೆ ಕೊಡಬೇಡ ಅಂತ ಹೇಳಿರೋದು ಅವನೇನು ಬರಲಿ ನನ್ನ ಮಗ. ಅಲ್ಲ ನಮಗೆ ನೀನು ಮರ್ಯಾದೆ ಇಲ್ವಿ ಅಕ್ಕ, ಅವನೇ ಹೇಳಿರೋದು. ಅಲ್ಲ ಅತ್ತೆ ಅಂದರೆ ಎದ್ರು ಕಮ್ಮಳು, ಇವಾಗ ನೋಡಿ ಎಷ್ಟು ಜೋರಾಗ್ಬಿಟ್ಟವಳೆ. ಒಬ್ಬ ಅಕ್ಕ ಇನ್ಮೇಲಿಂದ ಏನು ಮಾತಾಡಂಗಿಲ್ಲ ಕಣೆ, ಸುಮ್ಮನಿರ್ಬೇಕು. ಸುಮ್ಮನೆ ಇರ್ತೀನಿ ನೋಡು, ನಾನು ಇರ್ತೀನ ಅವಳು ಇರ್ತಾಳ ನೋಡೋಣ. ಓಹ್ ತಡಿ ಅವನಿಗೆ ಹೇಳ್ತೀನಿ ನೀನು ಹೇಳ್ತೀನಿ ನಾ ಬಾಯಿವಾಗಿ ಕಳಲೆ ಅಂತ ಹೇಳಿ. ನಾನು ಹೇಳ್ದೆ ಬಡ್ಕೊಂಡೆ ಅವ್ರ ಮನೆಯಾಗೆ ಹೆಣ್ಣು ಬೇಡ 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 ಅಂತ ಹೇಳಿ. ನೋಡು ಅದೇ ಕಣ್ದವ್ಕಿದ್ದಕ್ಕೆ ಕಂಡ್ರೆ ಎಂದು ಕಾಣದಿಲ್ದಕ್ಕೆ ಮಂದನ್ ಮಜ್ಜಿಗೆ ಕಣ್ಣಂಗೆ ಆತು. ಏನು ಇರಲಿಲ್ವಲ್ಲ, ನೋಡ್ಬಿಟ್ಲಲ್ಲ ಇವಾಗ ದೌಲತ್ ಪದಿಮ್ ಬಂದೈತಿ. ಅದೇ ಕಣ್ದಿಲ್ದವಕ್ಕೆ ಪಟ್ಟು ಬಂದಂಗೆ ಆಗೈತಿ. ಬಾರಪ್ಪ ಬಾಯಿ, ನಿನ್ನ ಸೊಸೆ ನನಗೆ ಹೆಂಗೆ ಮಾತಾಡ್ತಾಳೆ. ಅಡುಗೆ ಬೇಸಿಕ್ತೀನಿ, ತಿಮ್ಮಂಗಿದ್ರೆ ತಿನ್ನು ಹಾಕ್ಕೊಂಡು, ಇಲ್ಲಾಂದರೆ ಉಮ್ಲಿಲ್ಲಂದ್ರೆ ಹಂಗೆ ಇರ್ರಿ, ನಾನೇನು ಯಾರಿಗೂ ಇಕ್ಕಲ್ಲಿನ ಮೇಲೆ ಅಂತ ಹೇಳೋಗ್ತಾಳೆ. ಹೌದೇ, ಎಂದು ಮಾತಾಡ್ತಿರ್ಲಿಲ್ಲಲ್ಲ ಒಂದಮ್ಮ ಹಿಂಗೆ. ನೀನು ನಂಬಲ್ಲ, ನಿನ್ನ ಮಗನೂ ನಂಬಲ್ಲ. ಇಬ್ಬರು ಹಂಗೆ ಮಾತಾಡ್ತೀರಾ. ನಾನೇನು ಸುಮ್ಕೆ ಹೇಳ್ತೀನಿ ಅಂದ್ಕೊಂಡಿದ್ದೀರಾ? ಸುಮ್ಮನೆ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಪ್ಪ. ನಾನು ಇರೋದೇ ಹೇಳ್ತಾ ಇರೋದು, ಸುಮ್ಮನೆ ಏನು ಹೇಳ್ತಾ ಇಲ್ಲ. ಅಲ್ಲ ಎಂದು ಇವಾಗ ಯಾವತ್ತು ಹಿಂಗೆ ಮಾತಾಡ್ತಿರ್ಲಿಲ್ವಲ್ಲ ಅದಕ್ಕೆ. ಅಯ್ಯೋ ಏನು ಹೇಳಿದ್ಲು ಗೊತ್ತಾ, ನಾನೇ ನಿನ್ನ ಮೇಲಿಂದ ಅತ್ತೆ ಮಾವನಿಗೂ ಮರ್ಯಾದೆ ಕೊಡಲ್ಲ, ಯಾವನಿಗೂ ಮರ್ಯಾದೆ ಕೊಡಲ್ಲ ನಾನು ನಿನ್ನ ಮೇಲಿಂದ. ನಾನು ಯಾರಿಗೂ ಕೊಡಲ್ಲ. ನಮ್ಮ ಅಪ್ಪನ ಮನೆಗೆ ಹೋಗೋದೇನಿ ನಾನು. ನೀನು ಯಾರು ಕೇಳೋಕ್ಕೆ ಅಂತ ಕೇಳೋದು. ನಿಮ್ಮ ಮಾಮ ಬರ್ಲಿಲ್ಲ, ಮಾವನಿಗೆ ನಡ್ಕೊಂಬೇಕವ, ಮಾವನಿಗೆ ಹೇಳು. ಅವ್ನಿಗೆ ಯಾಕೆ ನಾನು ಎದ್ರಕಮ್ಮನ ಅಂತ ಅವನು ಇವನು ಅಂತಲೇ ಮಾತಾಡಿದ್ಲು. ಮತ್ತೆ ನಮ್ಮ ಅಕ್ಕ ಇನ್ನೂ ಹಿಂಗೇನೆ, ಅವಳು ಇವಳು ಅಂತಲೇ ಮಾತಾಡಿದ್ಲು. ಏನೆಂದ್ರೂ ಆ ಹುಡುಗಿ ಸರಿ ಇಲ್ಲಪ್ಪ, ಆ ಹುಡುಗಿ ಮದುವೆ ಮಾಡ್ಕೊ ಬರ್ಬಾರ್ದಾಗಿತ್ತು. ನಮ್ಮ ಚೇತು ಒಳ್ಳೆ ಹೆಣ್ಣು ತರಬೇಕಾಗಿತ್ತು. ಯಾವತ್ತು ಹಿಂಗೆ ಮಾತಾಡ್ತಿರ್ಲಿಲ್ಲಪ್ಪ, ಮಾವನ ತಕ ಬಾಯಿ ತೆಗಿತಾ ಇರಲಿಲ್ಲ. ಹ್ಞೂನಪ್ಪ, ಹಂಗೆ ಇದ್ಲು. ಅತ್ತೆಯನ್ನ ತಕೊಂಡು ಬಾಯಿ ತೆಗಿತಾ ಇರಲಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು. ಇಲಿ ಥರ ಇದ್ದವಳು ಹುಲಿ ಥರ ಆಗ್ಬಿಟ್ಟವಳೆ. ಅದು ಯಾರು ಏನು ಕೊಟ್ಟರು ಏನೋ, ಅವ್ರ ಅಮ್ಮನಿಗೆ ಹೇಳ್ಕೊಟ್ಟಿರ್ಬೇಕು ಸಾಮಾನ್ಯ ಹಂಗನ್ನು ಹಿಂಗೇನು. ಅಲ್ಲಿ ಹುಡುಗರಿಗೆಲ್ಲ ಹೆದರಿಕೆ ಬೇಡ ಅಂತ ಹೇಳಿ ಅಲ್ಲೂ ಹಂಗೆ ಅಂತೆ. ಅವ್ರ ಅಕ್ಕಯ್ಗೂ ಅಲ್ಲಿ ಹೋಗಿ ಹೇಳ್ಕೊಟ್ಟಿದ್ಲಂತೆ. ಅವಳು ಹೆಣ್ಮಗಳು ಪಾಪ, ಅವ್ರು ಯಾರೋ ಮನೆಯಾಗಿದ್ರಂತೆ, ಅವಳು ದೊಡ್ಡ ಅಕ್ಕ ಯಾರೋ ಹೇಳಿದ್ದು ನನಗೆ ಹಿಂಗೇನೆ ಊರಾಗೆ. ಹೋಗಿ ಗಲಾಟೆ ಮಾಡಿ ರಮ್ಮಯ್ಯ ಅವಳ ಮನೆಗೆ ಇಕ್ಕೆ ಬೇಡ ಅಂತ ಅವಳ ಮನೆಗೆ ಕಳಿಸಿ, ನಿಮ್ಮ ಅತ್ತೆ ಮಾತೆಲ್ಲ ಕೇಳಬೇಡ ಅಂತ ಹೇಳಿ ಗಲಾಟೆ ಮಾಡಿ ಎಲ್ಲ ರಾಮಾಯಣ ಮಾಡ್ಬಂದ್ಲಂತೆ. ಅದಕ್ಕೇನೆ ಅವ್ರ ಮನೆ ಆಗ್ಲಿಸ್ದಂಗೆ ಇವಾಗ ನಮ್ಮನ್ನು ಆಗ್ಲಿಸ್ತಾ ಇದ್ದಾಳೆ. ಅವ್ರನ್ನೆಲ್ಲ ಎದುರಿಸ್ದಂಗೆ ಇವಾಗ ನಮ್ಮನ್ನೆಲ್ಲ ಎದುರಿಸ್ತಾ ಇದ್ದಾಳೆ ಅವ್ರ ಅಮ್ಮಯ್ಯನೇ ಹೇಳ್ಕೊಟ್ಟಿರೋದು ಇದನ್ನೆಲ್ಲನ. ಸುಮ್ಕಿರತ್ತೆ, ಸುಮ್ಮನೆ ಏನಕ್ಕೆ ಮಾತಾಡ್ತಿರತ್ತೆ. ಅಯ್ಯಪ್ಪನು ನಂಬಲ್ ಕಣೆ, ನಾನು ಹೇಳಿಲ್ವೇನೆ ಇವಳೆ. ನೋಡಿ ಪವಿತ್ರ, ನಾನು ಹೇಳಿಲ್ವಾ? ಇಲಿ ಥರ ಇದ್ದಿದ್ದು ನನ್ನ ಸೊಸೆ ಹುಲಿ ಥರ ಆಗ್ಬಿಟ್ಟವಳೆ. ನನಗೆ ತಿರುಗಿ ಬಿದ್ದುಬಿಟ್ಲು. ಅಲ್ಲ ಹೆಂಗೆ ಹೇಳಿದ ಮಾತು ಕೇಳ್ಕೊಂಡಿದ್ದವಳು ಇವತ್ತು ನೋಡ್ರಿ ಹೆಂಗೆ ನನಗೆ ಮಾತಾಡ್ತಾಳೆ. ನಾನು ಹಿಂಗೆ ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಮಾತಾಡ್ತಾಳೆ ಅಂತ ಹೇಳಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.